ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು, ಚನ್ನರಾಯಪಟ್ಟಣದ ಟೈಮ್ಸ್ ಪಿಯು ಕಾಲೇಜ್ 13ನೇ ವರ್ಷವು ದಾಖಲೆಯ ಫಲಿತಾಂಶವನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ದೀಕ್ಷಾ ಕೆಎ ತಾಲೂಕಿನ ಟಾಪರ್ ಅಲ್ಲದೆ ರಾಜ್ಯದ 6ನೇ ರ್ಯಾಂಕ್ ಪಡೆಯುವ ಮೂಲಕ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಟೈಮ್ಸ್ ಪಿಯು ಕಾಲೇಜ್ 99% ಫಲಿತಾಂಶವನ್ನು ಪಡೆದಿದ್ದು, 270 ವಿದ್ಯಾರ್ಥಿಗಳಲ್ಲಿ 130 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದರೆ 119 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, 16 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಗಣಿತ ವಿಷಯದಲ್ಲಿ 9 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆದರೆ, ಕಂಪ್ಯೂಟರ್ ಸೈನ್ಸ್ನಲ್ಲಿ 5 ಮಂದಿ, ಕನ್ನಡದಲ್ಲಿ 2, ಫಿಸಿಕ್ಸ್ನಲ್ಲಿ 2 ಹಾಗೂ ಬಯೋಲಾಜಿಯಲ್ಲಿ ಓರ್ವ ವಿದ್ಯಾರ್ಥಿ 100ಕ್ಕೆ 100ರಷ್ಟು ಅಂಕ ಪಡೆಯುವ ಮೂಲಕ ಟೈಮ್ಸ್ ಪಿಯು ಕಾಲೇಜ್ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಮತ್ತೊಮ್ಮೆ ದಾಖಲೆ ಬರೆದಿದೆ. ನಾನು ಟೈಮ್ಸ್ ಪಿಯು ಕಾಲೇಜಲ್ಲಿ ಓದಿದ್ದು. ಇಲ್ಲಿ ನಾನು ಇಷ್ಟು ಸ್ಕೋರ್ ಮಾಡೋದಕ್ಕೆ ನಮ್ಮ ಲೆಕ್ಚರರ್ಸ್, ನಮ್ಮ ಕಾಲೇಜ್, ನನ್ನ ಪೇರೆಂಟ್ಸ್ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಕಾಲೇಜಲ್ಲಿ ಮಾಡಿದಂತಹ ಮೈ ಡೇಸು 7 o'clock ಗಂಟ ಕ್ಲಾಸು ತುಂಬ ಹೆಲ್ಪ್ ಮಾಡಿದೆ. ಪ್ರತಿ ಲೆಕ್ಚರರ್ಸು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಂಡಿವಿಜುವಲ್ ಸಪೋರ್ಟ್ ಜಾಸ್ತಿ ಇತ್ತು. ಅದಕ್ಕೆ ನಮ್ಮ ಎಲ್ಲ ಕಾಲೇಜ್ ಸ್ಟಾಫ್ಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೈಮ್ಸ್ ಪಿ ಯು ಕಾಲೇಜಲ್ಲಿ ಓದಿದ್ದೀನಿ. ನನಗೆ 588 ಸ್ಕೋರ್ ಮಾಡೋಕ್ಕೆ ನಮ್ಮ ಕಾಲೇಜ್ ಲೆಕ್ಚರರ್ಸ್ ಮತ್ತು ಪೇರೆಂಟ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಸ್ಪೆಷಲಿ 7th ತನಕ ಕ್ಲಾಸ್ ನಡೀತಾ ಇದ್ದು ಮತ್ತು ಮೈ ಡೇಸ್ ಎಲ್ಲ ತುಂಬ ಯೂಸ್ ಆಯಿತು. ಸೊ ನನ್ನ ಕಡೆಯಿಂದ ಲೆಕ್ಚರರ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಲಾಸ್ಟ್ ಮೈ ಡೇಸಿಂದ PYQs ಎಲ್ಲ ಕ್ಲೀನಾಗಿ ಹೇಳ್ಕೊಟ್ಟು ಚಾಪ್ಟರ್ ವೈಸ್ ಕ್ಲಿಯರ್ ಮಾಡ್ಕೊಂಡು ಡೌಟ್ ಇದ್ರೆ ಎಲ್ಲ ಕ್ಲಿಯರ್ ಮಾಡ್ತಾರೆ. ಮೈ ಡೇಸ್ ತುಂಬ ಹೆಲ್ಪ್ ಆಯಿತು. ಪ್ರಿಪರೇಟರಿ ಎಕ್ಸಾಮ್ ಚೆನ್ನಾಗಿ ಮಾಡ್ತಾರೆ. ಕ್ವಶನ್ ಬ್ಯಾಂಕು ಎಲ್ಲ ಓದಿದ್ರೆ ಚೆನ್ನಾಗಿ ತೆಗಿಬೋದು ಅಂತ. ಟೈಮ್ಸ್ ಪಿ ಯು ಕಾಲೇಜಲ್ಲಿ ಓದಿದ್ದು. ನನ್ನ 10th ಮಾರ್ಕ್ಸಿಗೂ PUC ಮಾರ್ಕ್ಸಿಗೂ ತುಂಬ ಡಿಫ್ರೆನ್ಸ್ ಇದೆ. ಇದಕ್ಕೆ ನನ್ನ ಕಾಲೇಜು, ನನ್ನ ಲೆಕ್ಚರರ್ಸ್, ನನ್ನ ಪೇರೆಂಟ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಇವ್ರು ಮಾಡೋ ಪ್ರಿಪ್ರೇಟ್ರಿ ಎಕ್ಸಾಮ್ಸಿಂದ ಹಿಡಿದು ಮಂತ್ಲಿ ಟೆಸ್ಟು, ಟೀಚರ್ಸ್ ಸಪೋರ್ಟ್ ಅಂತೂ ನನಗೆ ತುಂಬ ಇದೆ. ಕಾಲೇಜಿಂದನೂ ಔಟರ್ಸ್ನ ಕರೆಸಿ ಪಾಠ ಮಾಡಿದ್ದಾರೆ. ಎಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಎಷ್ಟೊಂದು ಪ್ರಾಬ್ಲಮ್ ಸಾಲ್ವು, ವಾರ CT ಟೆಸ್ಟ್ಗಳನ್ನ ಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಕಾಲೇಜಿಗೆ, ಲೆಕ್ಚರರ್ಸ್ಗೆ, ನನ್ನ ಪೇರೆಂಟ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಹೆಸರು ಆಶಾ ಅಂತೇಳಿ. ನಾನು ಹರ್ಷಿತ್ ಅವರ ಅಮ್ಮ ಮತ್ತು ನಮ್ಮ ಮನೆಯವರು ಮುಂಜೇಗೌಡ. ನನ್ನ ಮಗಳು ಟೈಮ್ಸ್ ಕಾಲೇಜಲ್ಲಿ ಚೆನ್ನಾಗಿ ಓದ್ತಿದ್ದಾಳೆ. ಅವಳಿಗೆ PUC ಕ್ಲಾಸಸ್ ಎಲ್ಲ ಚೆನ್ನಾಗಿ ಮಾಡ್ತಿದೆ. ಚೆನ್ನಾಗಿ ಪರ್ಸೆಂಟೇಜ್ ತೆಗೆದಿದ್ದಾಳೆ. ತುಂಬ ಖುಷಿ ಆಗ್ತಾಯಿದೆ. ಟೈಮ್ಸ್ ಕಾಲೇಜು ಚನ್ನರಾಯಪಟ್ಟಣ ದ್ವಿತೀಯ PUC ಫಲಿತಾಂಶ ಉತ್ತಮವಾಗಿ ಬಂದಿದೆ ನಮ್ಮ ಕಾಲೇಜಿಂದು. ದೀಕ್ಷಾ ಕೆಎ ಪ್ರಥಮವಾಗಿ ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. 270 ವಿದ್ಯಾರ್ಥಿಗಳಲ್ಲಿ 130 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದಿದ್ದು, 110 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಬಂದಿರ್ತಾರೆ. ಅದರಲ್ಲಿ ಕೆಲವು 5 ಹುಡುಗರು ಕಾಲೇಜಿಗೆ ಬರದಿರೋ ಕಾರಣ ಅನುತ್ತೀರ್ಣರಾಗಿದ್ದಾರೆ. ಸೊ ದೀಕ್ಷಾ ಕೆಎ 600ಕ್ಕೆ 593 ಅಂಕ ಗಳಿಸಿ ರಾಜ್ಯದಲ್ಲಿ 6ನೇ ರ್ಯಾಂಕ್ ಪಡೆದಿರ್ತಾರೆ. ಮತ್ತು ಮುಂಬರುವಂಥ CET ಎಕ್ಸಾಮ್ನಲ್ಲಿ, KCET, NEET ಎಕ್ಸಾಮ್ನಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಗಳಿಸ್ತಾರೆ ಅಂತ ತುಂಬ ಆಶೆ ಇಟ್ಕೊಂಡಿದ್ದೀವಿ. ಅದೇ ರೀತಿ ಗಳಿಸ್ತಾರೆ. ವ್ಯಾಸಂಗನೂ ಕೂಡ ನಾವು ಕಾಲೇಜಿನಲ್ಲಿ ಅತಿ ಹೆಚ್ಚು ಸಂಜೆ 7 ಗಂಟೆ ತನಕ ನಮ್ಮೆಲ್ಲ ಉಪನ್ಯಾಸಕರು ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ಗೆ ಪ್ರಥಮವಾಗಿ ಗಂಗಾಧರ್ ಸರ್ ಅವ್ರಿಗೆ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತೀನಿ. ಅವರೆಲ್ಲ ವಿಷಯದಲ್ಲೂ ನಮಗೆ ಕೋಆಪ್ರೇಟ್ ಮಾಡಿದ್ದಾರೆ. ಹೀಗೆ ಮಾಡಿ, ಹಾಗೆ ಮಾಡಿ, ಸರ್ ಹಿಂಗೆ ಮಾಡಬೇಕು ಅಂತ ಹೋದಾಗ ಅವ್ರು ಹೀಗೆ ಮಾಡಿ ಕೊಡಿ. ಮಕ್ಕಳು ಅಂದರೆ ಅವ್ರಿಗೆ ಮಕ್ಕಳ ಎಜುಕೇಷನ್ ಅಂದರೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಸೊ ಇದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಕಾಲೇಜಿಗೆ ಒಳ್ಳೆಯದಾಗಲಿ, ದೀಕ್ಷೆಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಕಾಲೇಜಿನಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಅತ್ಯುತ್ತಮವಾದಂತಹ ಫಲಿತಾಂಶ ಬಂದಿದೆ. ಈ ಫಲಿತಾಂಶ ಬರೋದಕ್ಕೆ ನಮ್ಮೆಲ್ಲ ಸಹೋದ್ಯೋಗಿ ಸನ್ಮಿತ್ರರು ಅಷ್ಟೇ ಅಲ್ಲದೆ ನಮ್ಮ ಪೋಷಕ ವೃಂದದವು ಕೂಡ ಅತ್ಯುತ್ತಮವಾದ ಸಹಕಾರವನ್ನು ನೀಡಿದ್ದಾರೆ. ಯಾಕೆ ಅಂತಂದರೆ ಸಂಜೆ 7 ಗಂಟೆ ತನಕ ಕಾಲೇಜ್ ನಡೀತಾ ಇತ್ತು. ಆ 7 ಗಂಟೆ ಸಂದರ್ಭದಲ್ಲೂ ಕೂಡ ಆಯಾ ಸ್ಟಾಪಿಗೆ ಬಂದು ಕರ್ಕೊಂಡು ಹೋಗುವಂಥದ್ದು ಮತ್ತು ನಾವು ಹೇಗೆಲ್ಲ ಕಾಲೇಜ್ಗಳನ್ನು ನಡೆಸ್ತಾ ಇರೋದೆಲ್ಲದಕ್ಕೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ಹಾಗಾಗಿ ಪೋಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲೇ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಉಪನ್ಯಾಸಕ ವೃಂದದವರ ಒಂದು ಪರಿಶ್ರಮ ಇದಕ್ಕೆ ನೇರವಾಗಿ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಒಂದು ಯಶಸ್ಸಿಗೆ ರಹಸ್ಯ ಏನು ಅಂತಂದರೆ ಮೈ ಡೇಸ್ ಅನ್ನುವಂತಹ ಒಂದು ಕಾರ್ಯಕ್ರಮ. ಅಕ್ಟೋಬರ್ನ ಮಾಸಾಂತ್ಯದಲ್ಲಿ ನಮ್ಮೆಲ್ಲ ಪೋರ್ಷನ್ಸ್ಗಳು ಮುಗಿದು ಹೋಗಿರುತ್ತೆ. ನವೆಂಬರ್ 1ರಿಂದ
ಅಪ್ ಟು ಫೆಬ್ರವರಿ ತನಕ ಮೈ ಡೇಸ್ ಅಂತ ಹೇಳಿ ವಿದ್ಯಾರ್ಥಿಯ ನನ್ನ ದಿನಗಳು ಅನ್ನುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ಪ್ರತಿ ಚಾಪ್ಟರ್ ವೈಸು, ಪ್ರತಿ ಯೂನಿಟ್ ವೈಸು, ಅದೇ ರೀತಿಯಲ್ಲೇ ಹೋಲ್ ಸಿಲೆಬಸ್ನ ಅರ್ಧ ಡಿವೈಡ್ ಮಾಡಿ ಅದಕ್ಕೆ ಪರೀಕ್ಷೆಗಳನ್ನು ಕೊಟ್ಟು ಅಷ್ಟೂ ಪರೀಕ್ಷೆಗಳನ್ನು ಮಕ್ಕಳು ಯಶಸ್ವಿಯಾಗಿ ಬರೀತವೆ. ನಮ್ಮೆಲ್ಲ ಉಪನ್ಯಾಸಕ ಸನ್ಮಿತ್ರರು ಅದನ್ನು ಎವ್ಯಾಲ್ಯೂಯೇಷನ್ ಮಾಡಿ ಮಕ್ಕಳು ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅದನ್ನೆಲ್ಲ ತಿದ್ದಿ ತೀಡಿ ಅವರಿಗೆ ಆ ಜ್ಞಾನವನ್ನು ಕೊಟ್ಟಿದ್ದಾರೆ. ಅದರ ಒಂದು ಪ್ರತಿಫಲವೇ ಈ ವರ್ಷದ ಒಂದು ಫಲಿತಾಂಶ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಕೈ ಜೋಡಿಸಿದಂತಹ ಆಡಳಿತ ಮಂಡಳಿ, ಅದೇ ರೀತಿಯಲ್ಲೇ ಪೋಷಕ ಸನ್ಮಿತ್ರರಿಗೆ ಎಲ್ಲರಿಗೂ ಕೂಡ ಕಾಲೇಜು ಆಭಾರಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.